ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಶನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ನಾವು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಿಸಿದಂತೆ 2025ರ ಒಂದು TET ನೋಟಿಫಿಕೇಶನ್ ಯಾವಾಗ ಆಗ್ಬೋದು, ಪರೀಕ್ಷೆ ಯಾವಾಗ ನಡೆಸ್ಬೋದು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಒಂದು ನಮ್ಮ ಕೋಚಿಂಗ್ ಸೆಂಟರ್ದು ಆನ್ಲೈನ್ ಕ್ಲಾಸಸ್ ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಏನೇನು ಓದ್ಕೋಬೇಕು ಏನೇನಿಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಯಾರು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ಒಂದು ವಿಡಿಯೋನ ನೋಡಿ ಅಂತ ತಿಳಿಸ್ತಾ, ಈಗಾಗಲೇ TET ಎಕ್ಸಾಮು 2025 ನೋಟಿಫಿಕೇಶನ್ ಆಗಬೇಕಿತ್ತು, ಆದರೂ ಸಹಿತ ಇನ್ನೂ ನೋಟಿಫಿಕೇಶನ್ ಆಗಿಲ್ಲ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಒಂದು ನೋಟಿಫಿಕೇಶನ್ ಮಾಡ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಒಂದು ಹೊಸ ಆನ್ಲೈನ್ ಬ್ಯಾಚ್ ಕೋರ್ಸು ಸಹಿತ ನಮ್ಮ ಒಂದು ಕೋಚಿಂಗ್ ಸೆಂಟರ್ ವತಿಯಿಂದ ಆರಂಭ ಮಾಡ್ತಾ ಇದ್ದೀವಿ. ಒಂದು ಮಾರ್ಚ್ 10ರಿಂದ ಒಂದು 6ನೇ ಬ್ಯಾಚ್ ಕೋರ್ಸು ಈಗಾಗಲೇ ಸಕ್ಸಸ್ಫುಲ್ ಆಗಿ 5 ಬ್ಯಾಚ್ ಕೋರ್ಸನ್ನು ಮುಗಿಸಿದ್ದೀವಿ. ಇನ್ನು 6ನೇ ಬ್ಯಾಚ್ ಕೋರ್ಸನ್ನು ಏನು ಮಾಡ್ತೀವಿ, ಆರಂಭ ಮಾಡ್ತಾ ಇದ್ದೀವಿ. ಅದು ಮಾರ್ಚ್ 10ರಿಂದ ಒಂದು ಹೊಸ ಆನ್ಲೈನ್ ಬ್ಯಾಚ್ ಕೋರ್ಸ್ ಆರಂಭ ಆಗುತ್ತೆ. ಡೈಲಿ 8ರಿಂದ 9:30 ಲೈವ್ ಕ್ಲಾಸ್ ಇರುತ್ತೆ ಟೀಚ್ಮೆಂಟ್ ಆ್ಯಪಲ್ಲಿ. ಫೀಸ್ ಬಂದುಬಿಟ್ಟು 1,500 ರೂಪಾಯಿ ಫೀಸ್ ಇರುತ್ತೆ. ಇದು ಎಲ್ಲಿವರೆಗೆ ವ್ಯಾಲಿಡ್ ಆಗಿರುತ್ತೆ, ನಿಮ್ಮದು TET ಎಕ್ಸಾಮ್ ಮುಗಿಯೋವರೆಗೂ. ಇದು ಕಂಬೈನ್ಡ್ ಬ್ಯಾಚ್ ಕೋರ್ಸು. TET HSTR ಮತ್ತು GPSTR ಎಲ್ಲರೂ ಸಹಿತ ಜಾಯಿನ್ ಆಗ್ಬೋದು. ನಿಮಗೆ ಕಂಪ್ಲೀಟ್ ಆಗಿಲ್ಲೇ ಕನ್ನಡ ಸಾಹಿತ್ಯ, ವ್ಯಾಕರಣ, ಸಮಾಜ ವಿಜ್ಞಾನ, ಮೆಂಟಲ್ ಎಬಿಲಿಟಿ, ಆಮೇಲೆ ಕನ್ನಡ, ಇಂಗ್ಲೀಷ್, ಹಿಂದಿ, ಬೋಧನಾಶಾಸ್ತ್ರ ಇವೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಡ್ತೀವಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 9380850076 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ನೋಟಿಫಿಕೇಶನ್ ಯಾವಾಗ ಮಾಡ್ಬೋದು ನೋಡಿ, ಕಳೆದ ಬಾರಿ ಒಂದು ನೋಟಿಫಿಕೇಶನ್ ಆಗಿರುವಂಥದ್ದು ವಿಶೇಷವಾಗಿ ಒಂದು ಏಪ್ರಿಲ್ ತಿಂಗಳಲ್ಲಿ ಏನು ಮಾಡಿದ್ರು ಅಂತಂದ್ರೆ ಒಂದು ನೋಟಿಫಿಕೇಶನ್ನ ಮಾಡಿದ್ರು. ಏಪ್ರಿಲಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿರುವಂಥದ್ದು ಅದು ವಿಶೇಷವಾಗಿ ಒಂದು ಜೂನ್ 30ಗೆ ಏನು ಮಾಡಿದ್ರು ಆ ಥರ ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ರು. ಆದ್ರೆ ಈಗ ಇನ್ನೂ ಆದರೂ ಸಹಿತ ನೋಟಿಫಿಕೇಶನ್ ಆಗಿಲ್ಲ. ಮಾರ್ಚ್ ಬಂತು, ಫೆಬ್ರವರಿ ಮುಗಿದು, ಮಾರ್ಚ್ ಅಥವಾ ಏಪ್ರಿಲಲ್ಲಿ ನೋಟಿಫಿಕೇಶನ್ ಮಾಡ್ಬೋದು. ಕಳೆದ ಬಾರಿ ಅಂತೆ ಸಹಿತ ಒಂದು ಜೂನ್ ತಿಂಗಳಲ್ಲಿ ಎಕ್ಸಾಮ್ ನಡೆಸ್ಬೋದು. ಒಂದು ವೇಳೆ ನೋಟಿಫಿಕೇಶನ್ ಏನಾದರೂ ಲೇಟ್ ಆಯಿತು ಅಂತಂದರೆ ನೋಡಿ, ಏಪ್ರಿಲ್ ತಿಂಗಳಲ್ಲಿ ನೋಟಿಫಿಕೇಶನ್ ಆಯಿತು ಅಂತಂದರೆ ಮಾಡ್ಬೋದು. ಜೂನಲ್ಲಿ ಎಕ್ಸಾಮ್ ಬರುತ್ತೆ. ಅಥವಾ ನೋಟಿಫಿಕೇಶನ್ ಏನಾದರೂ ಲೇಟ್ ಆಯಿತು ಅಂತಂದ್ರೆ ಆಗಸ್ಟ್ ತಿಂಗಳಲ್ಲಿ ಆಗ್ಬೋದು ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ. ಯಾಕಂದ್ರೆ ಈ ಹಿಂದಿನ ಒಂದು ನೋಟಿಫಿಕೇಶನ್ ಮತ್ತು ಎಕ್ಸಾಮ್ ಡೇಟ್ಗಳನ್ನ ನೋಡಿದಾಗ ನಾವು ವಿಶೇಷವಾಗಿ ಸೆಪ್ಟೆಂಬರ್ ಅಥವಾ ನವೆಂಬರ್ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡಿರುವಂಥದ್ದು. ಎಕ್ಸಾಮ್ ನೀವು ಸ್ಟಡಿ ಮಾಡ್ತಾ ಇರಬೇಕು, ನೋಟಿಫಿಕೇಶನ್ ಆಗೇ ಆಗುತ್ತೆ. ಯಾಕಂದರೆ ಪ್ರತಿ ವರ್ಷದಲ್ಲಿ ಒಮ್ಮೆ ಆದರೂ ಸಹಿತ ಅವ್ರು ಏನು ಮಾಡಬೇಕು ಅಂದ್ರೆ ಒಂದು TET ಎಕ್ಸಾಮನ್ನು ಕಂಡಕ್ಟ್ ಮಾಡಲೇಬೇಕಾಗೈತೆ. ಅವರ TET ಎಕ್ಸಾಮನ್ನು ಎಲಿಜಿಬಿಲಿಟಿ ಟೆಸ್ಟ್ ಏನೆಲ್ಲ ಆಗ್ತದೆ, ಇದು ಜಾಬ್ ಕೊಡುವಂಥ ಒಂದು ಎಕ್ಸಾಮ್ ಅಲ್ಲ, ಎಲಿಜಿಬಿಲಿಟಿ ಅಷ್ಟೇ ಇರೋದ್ರಿಂದ ಕಂಪ್ಲೀಟಾಗಿ ಏನು ಮಾಡ್ತಾರೋ ಅಂತಂದ್ರೆ ಅವರು ಒಂದು ಕಾಲ್ಫಾರ್ ಮಾಡೇ ಮಾಡ್ತಾರೆ. ಅದಕ್ಕಾಗಿ ನೀವು ಯಾವಾಗಲೂ ಓದ್ತಾ ಇರಬೇಕು. ಮತ್ತು ಈ ಬಾರಿ ಪರೀಕ್ಷೆ ಯಾವ ರೀತಿ ಇರುತ್ತೆ ಅಂದ್ರೆ ಅದಕ್ಕೆ ಸಂಬಂಧಿಸಿದಂತೆ TETಗೆ ಸಂಬಂಧಿಸಿದಂತೆ ಒಂದು ಶಿಲಾಬ್ಯಾಸನ್ನು ನಾವು ನೋಡಿದಾಗ ವಿಶೇಷವಾಗಿ ಕಳೆದ ಬಾರಿ ಕಂಪ್ಲೀಟಾಗಿ 6ರಿಂದ ಒಂದು 12ನೇ ತರಗತಿಯವರೆಗಿನ ಒಂದು ಕಂಪ್ಲೀಟ್ ಶಿಲಾಬ್ಯಾಸನ್ನು ಕೊಟ್ಟಿದ್ರು. ಸಮಾಜ ವಿಜ್ಞಾನ ನಾವು ನೋಡಿದೆ, ಕಂಪ್ಲೀಟ್ ಶಿಲಾಬ್ಯಾಸ್ ಇತ್ತದು. ಆ ಒಂದು ಶಿಲಾಬ್ಯಾಸ್ಗೆ ಅನುಗುಣವಾಗಿನೇ ಏನು ಮಾಡಿದ್ರು ಆ ಥರ ಎಕ್ಸಾಮ್ ಸಹಿತ ಏನಾಗಿತ್ತು, ಬಹಳಷ್ಟು ಟಫ್ ಬಂದಿತ್ತು. ಎಕ್ಸಾಮು ಟಫ್ ಆಗಿತ್ತು. ಅತಿ ಕಡಿಮೆ ಜನ ನೋಡ್ಬೋದು, ಇಲ್ಲೇ ಅತಿ ಕಡಿಮೆ ಜನ ಏನಾಗಿದ್ರು ಅಂದ್ರೆ ಪಾಸ್ ಆಗಿದ್ರು. ಇಲ್ಲಿ ನೋಡ್ಬೋದು, ಎಲಿಜಿಬಲ್ ಆಗಿರುವಂಥವ್ರು ಕೇವಲ 14,000 ಜನ ಮಾತ್ರ. ಪೇಪರ್ 1 ಮತ್ತು ಪೇಪರ್ 2 ಎಕ್ಸಾಮ್ ಏನಾಗಿತ್ತು, ತುಂಬಾ ಟಫ್ ಆಗಿತ್ತು, ತುಂಬಾ ಕಠಿಣ ಇತ್ತು. ಅದರಲ್ಲಿ ಪೇಪರ್ 1 ತೀರಾ ಕಡಿಮೆ ಪಾಸ್ ಆಗಿದ್ರು, ಪೇಪರ್ 2 ಸಹಿತ ಕಡಿಮೆ ಆಗಿದ್ರು. ಇಲ್ಲಿ ನೋಡ್ಬೋದು TET ಫಲಿತಾಂಶ 14,616 ಮಂದಿ ಮಾತ್ರ ಏನಾಗಿದ್ರು ಹತ್ರ ಒಂದು ಎಲಿಜಿಬಲ್ ಆಗಿದ್ರು. ಇದನ್ನ ನಾವು ನೋಡಿದ್ರೆ ಏನಾಗುತ್ತೆ ಅಂತ ವಿಶೇಷವಾಗಿ ಗೊತ್ತಾಗತ್ತೆ ನಮಗಿಲ್ಲಿ ಎಷ್ಟು ಜನ ಎಲಿಜಿಬಲ್ ಆಗಿದ್ರು ಅನ್ನುವಂತ. ಅತಿ ಕಡಿಮೆ ಜನ ಆಗಿದ್ರು ಎಲಿಜಿಬಲ್ ಆಗಿರುವಂತವ್ರು ಏನು ಅಂದ್ರೆ ಅತಿ ಕಡಿಮೆ ಜನ ಆಗಿದ್ರು. ಫಲಿತಾಂಶ ಎಷ್ಟು ಎಕ್ಸಾಮ್
ಅಟೆಂಡ್ ಮಾಡಿದವರು 2,45,000 ಜನ ಅಟೆಂಡ್ ಮಾಡಿದ್ರು. ಜೂನ್ 30ರಂದು ನಡೆದಿತ್ತು. 1ರಿಂದ 5ನೇ ತರಗತಿಯ ಪ್ರಾಥಮಿಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ 90,000 ಜನ ಹಾಜರಾಗಿದ್ರು. ಅಲ್ಲಿ ವಿಶೇಷವಾಗಿ ಪಾಸ್ ಆಗಿರುವಂತವ್ರು 14,616 ಜನ. ಮತ್ತು ಅರ್ಹತಾ ಅಂಕ ಬಂದಂತೆ ಬಹಳ ಜನ ಕೇಳ್ತಾ ಇರ್ತೀರಿ, SC ST ಕ್ಯಾಟಗರಿ ಅವ್ರಿಗೆ 55% ಅಂದ್ರೆ 83 ತಗೋಬೇಕು, ಉಳಿದಂತವರೆಲ್ಲ 90 ಅಂಕಗಳನ್ನ ತಗೋಬೇಕು. ಮತ್ತು ಈ ಬಾರಿ ಸಹಿತ ಎಕ್ಸಾಮ್ ಟಫ್ ಇರುತ್ತೆ. ಕಳೆದ ಬಾರಿ ಒಟ್ಟು ಪಾಸಿಂಗ್ ರಿಸಲ್ಟ್ ಆಗಿರುವಂತದ್ದು ಎಷ್ಟು ಅಂತ ಕೇವಲ 6.83 ರಿಸಲ್ಟ್ ನೋಡಿ. 100% 6.83 ರಿಸಲ್ಟ್ ಆಯ್ತು ಅಂದ್ರೆ ಎಕ್ಸಾಮ್ ಯಾವ ರೀತಿ ಇತ್ತು ಅಂದ್ರೆ ನೀವು ಅದಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಸ್ಟಡಿ ಮಾಡ್ಬೇಕು ಈಗಿನಿಂದ ವಿಚಾರ ಮಾಡ್ರಿ. ಎಕ್ಸಾಮ್ ತುಂಬಾ ಟಫ್ ಇರುತ್ತಾ ಮತ್ತು ಪ್ಯಾಟರ್ನ್ ಸಿಲಾಬಸ್ ನೋಡ್ಕೋಬೇಕು. ಎಕ್ಸಾಮ್ ಪ್ಯಾಟರ್ನ್ ಆಗಿ ಚೇಂಜ್ ಮಾಡಿದ್ದಾರೆ. ಹೇಳಿಕೆ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. KPSC ಅವರು ಯಾವ ರೀತಿ ಒಂದು 4 ಹೇಳಿಕೆಗಳನ್ನು ಕೊಟ್ಟ ಎಷ್ಟು ಹೇಳಿಕೆ ಕರೆಕ್ಟ್ ಅದಾವು, ಎಷ್ಟು ತಪ್ಪದಾವ ತಿಳ್ಕೊಂಡು ಯಾವ ರೀತಿ ಕೇಳ್ತಾರಲ್ಲ ಅದೇ ರೀತಿ ಇವರು ಸಹಿತ ಏನ್ ಮಾಡ್ತಾ ಇದಾರ ಅಂತಂದ್ರ ವಿಶೇಷವಾಗಿ ಹೇಳಿಕೆ ರೂಪದ ಒಂದು ಪ್ರಶ್ನೆಗಳನ್ನ ಏನ್ ಮಾಡ್ತಾರ ಅಂದ್ರ ಎಕ್ಸಾಮ್ ಅಲ್ಲಿ ಕೇಳಾಕ್ತಾರ. ಅದಕ್ಕಾಗಿ ಸಹಿತ ಒಂದು ಕಂಪ್ಲೀಟ್ ಆಗಿ ನೀವು ಸಿಲಾಬಸ್ ಅನ್ನ ಓದ್ಕೊಂಡಿದ್ರಿ ಅಂತಂದ್ರ ನೀವ್ ಏನ್ ಮಾಡ್ಬೋದು ಅಥವಾ ಈ ಹೇಳಿಕೆ ರೀತಿಯ ಒಂದು ಪ್ರಶ್ನೆಗಳನ್ನ ಅಟೆಂಡ್ ಮಾಡಬಹುದು. ಮತ್ತು ಈಗಿನಿಂದಲೇ ಏನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಸಂಬಂಧಿಸಿದಂತೆ ತಯಾರಿಯನ್ನ ಮಾಡಬೇಕು. ವಿಶೇಷವಾಗಿ ಈ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಮತ್ತು ಕರ್ನಾಟಕದಲ್ಲಿ 40,000ಕ್ಕಿಂತ ಹೆಚ್ಚು ಶಿಕ್ಷಕರ ಒಂದು ಹುದ್ದೆಗಳು ಖಾಲಿ ಇರುವಂತದ್ದು ಮತ್ತು ಸರ್ಕಾರ ಕೂಡಲೇ ಒಂದು ನೋಟಿಫಿಕೇಶನ್ TET ಅನ್ನ ಮುಗಿಸಿದ ನಂತರ ಒಂದು ಮಾಡಬಹುದು. ಮತ್ತು ಈಗಾಗಲೇ ಕಲ್ಯಾಣ ಕರ್ನಾಟಕದಲ್ಲಿ ಜೂನ್ ಅಥವಾ ಮೇ ತಿಂಗಳಲ್ಲಿ ಒಂದು ನೋಟಿಫಿಕೇಶನ್ ಮಾಡ್ತಾರೆ. GPST ಹೈಸ್ಕೂಲ್ ಎಲ್ಲ ಇದಾವೆ ಅದರಲ್ಲಿ. ಅದೇ ರೀತಿ non-HK ಸಹಿತ ಮಾಡ್ತಾರೆ. ಅದಕ್ಕಾಗಿ ಈಗಿನಿಂದಲೇ ನೀವು ಏನ್ ಮಾಡ್ಬೇಕು ತಯಾರಿಯನ್ನ ನಡೆಸಬೇಕು. ಏನೇನು ಓದ್ಬೇಕು ನೋಡ್ರಿ, ವಿಶೇಷವಾಗಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ನಾವು ಏನು ಓದ್ಬೇಕು. ಲಾಸ್ಟ್ ಟೈಮ್ ನಾವು ಒಂದು ನೋಡಿದಾಗ 6ರಿಂದ 12ನೇ ತರಗತಿವರೆಗಿನ ಒಂದು ಸಮಾಜ ವಿಜ್ಞಾನ ಟೆಕ್ಸ್ಟ್ ಬುಕ್ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಕೇಳಿದ್ರು. ಇನ್ನು ಕನ್ನಡ, ಇಂಗ್ಲಿಷ್, ಸೈಕಾಲಜಿ ಅನ್ಕ ನಿಮ್ಮ ಹತ್ರ ಇರುತ್ತೆ, ಓದ್ತೀರಿ. ಇನ್ನು ಕಂಟೆಂಟ್ಗೆ ಸಂಬಂಧಿಸಿದಂತೆ ಕಲಾ ಶಿಕ್ಷಕರಾಗುವವರು 6ರಿಂದ 12ನೇ ತರಗತಿವರೆಗಿನ ಪ್ರಶ್ನೆಗಳನ್ನ ಕೇಳಿದ್ರು. ನೀವು ಫಸ್ಟ್ ಈಗ 6ರಿಂದ 10 ಓದ್ರಿ, ಅದು ಮುಗಿದ ನಂತರ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದ್ಬೇಕು. ಗಣಿತ ವಿಜ್ಞಾನ ಶಿಕ್ಷಕರು ಸಹಿತ ಅದೇ ರೀತಿ 6ರಿಂದ ಒಂದು 10ನೇ ತರಗತಿವರೆಗೆ ಒಂದು ಕಂಟೆಂಟ್ ಬುಕ್ ಗಳನ್ನ ಓದ್ರಿ. ವಿಜ್ಞಾನ, ಗಣಿತ ಇವೆಲ್ಲ ಓದಿ ಆಮೇಲೆ 11, 12ನೇ ತರಗತಿಯ ಒಂದು ಪುಸ್ತಕಗಳನ್ನ ಓದ್ಬೇಕು. ಇನ್ನು ನಮ್ದು ಹೊಸ ಆನ್ಲೈನ್ ಬ್ಯಾಚ್ ಕೋರ್ಸ್ ಬಗ್ಗೆ ನಿಮ್ಗೆ ಹೇಳಬೇಕು ಅಂತಂದ್ರೆ ಒಂದು ಮಾರ್ಚ್ 10ರಿಂದ ಒಂದು ಹೊಸ ಬ್ಯಾಚ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಬಹಳ ಜನ ಕೇಳ್ತಾ ಇದ್ರಿ, ಮೆಸೇಜ್ ಮಾಡ್ತಿದ್ರಿ. ಫೀಸ್ ಬಂದ್ಬಿಟ್ಟು 1,500 ಇರುತ್ತೆ. ಮತ್ತೆ ಎಕ್ಸಾಮ್ ಮುಗಿಯೋರ್ಗೆ ಸಹಿತ ಕ್ಲಾಸಸ್ ಲೈವ್ ಕ್ಲಾಸ್ಗಳನ್ನ ಅಟೆಂಡ್ ಮಾಡಬಹುದು. ಆನ್ಲೈನ್ ಟೆಸ್ಟ್ ಗಳನ್ನ ಕೊಡ್ತಿರ್ತೀವಿ ಮತ್ತು ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ಲೈವ್ ಕ್ಲಾಸ್ ಅಲ್ಲಿ ಏನೇ ತಿಳಿದೇ ಹೋದ್ರು ಸಹಿತ ಏನ್ ಮಾಡೋದು ಪ್ರಶ್ನೆಗಳನ್ನ ನೀವು ಕೇಳಬಹುದು. ನಿಮ್ದ ಯಾವುದೇ ಪ್ರಾಬ್ಲಮ್ ಇದ್ರು ಸಹಿತ ಸಾಲ್ವ್ ಮಾಡ್ತೀವಿ. ಮತ್ತು ಕಂಪ್ಲೀಟ್ ಆಗಿ ಕಳೆದ 6 ವರ್ಷಗಳಿಂದ ಏನ್ ಮಾಡ್ತಾ ಇದೀವಿ ಅಂತ ನಾವು ಆನ್ಲೈನ್ ಟೆಸ್ಟ್ ಗಳನ್ನ ತಗೋತಾ ಇದೀವಿ. 2020 ಇಂದ 2020ರಿಂದ ಒಂದು ಆನ್ಲೈನ್ ಟೆಸ್ಟ್ ಕ್ಲಾಸ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಮತ್ತು ಸಾಕಷ್ಟು ಜನ ನಮ್ಮ ಕಡೆ ಕೋಚಿಂಗ್ ತಗೊಂಡಿರುವಂತವ್ರು TET ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅತಿ ಹೆಚ್ಚು ಅಂಕಗಳೊಂದಿಗೆ. GPSTR ಇನ್ 2022 ಅಲ್ಲಿ ಏನು ಎಕ್ಸಾಮ್ ಐತ್ಲ 2022 ಅಲ್ಲಿ ಸಾಕಷ್ಟು ಜನ ನಮ್ಮ ಕಡೆ ಕೋಚಿಂಗ್ ತಗೊಂಡಿರುವಂತವ್ರು GPSTR ಶಿಕ್ಷಕರಾಗಿ ಆಯ್ಕೆ ಆಗಿರುವಂತದ್ದು. ನಮ್ಮ ಚಾನಲ್ ಅಲ್ಲಿ ವಿಡಿಯೋಸ್ ಇದಾವೆ ಸೆಲೆಕ್ಟ್ ಆದವ್ರ ಬಗ್ಗೆ. ಆ ವಿಡಿಯೋಸ್ ನೀವು ಏನ್ ಮಾಡಬಹುದು ನೋಡಬಹುದು. ಮತ್ತು ನೀವು ಸಹಿತ ಈ ಬಾರಿ ಒಂದು ಎಕ್ಸಾಮ್ ಅನ್ನ ಬರೋದು TET ಕ್ಲಿಯರ್ ಮಾಡ್ಕೋಬೇಕು, GPSTR HSTR ಮಾಡಬೇಕು ಇತ್ತು ಅಥವಾ ನಮ್ದು ಆನ್ಲೈನ್ ಕ್ಲಾಸ್ಗೆ ನೀವೇನಾಗಬಹುದು ಅಂದ್ರೆ ಜಾಯಿನ್ ಆಗಬಹುದು. ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ ಮತ್ತು ಆನ್ಲೈನ್ ಟೆಸ್ಟ್ ಗಳನ್ನ ಕೊಡ್ತೀವಿ, ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ. ಮಾರ್ಚ್ 10ರಿಂದ ಹೊಸ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಮಾಡ್ತೀವಿ, ನೀವು ಜಾಯಿನ್ ಆಗ್ಬಹುದು. ಏನೇ ಸಮಸ್ಯೆಗಳಿಗೂ ಸಹಿತ 9380850076 ನಂಬರ್ಗೆ ಕಾಲ್ ಮಾಡಬಹುದು. ನೋಡಿ, ಯಾವುದೇ ಎಕ್ಸಾಮ್ ಆದ್ರೂ ಸಹಿತ ನೋಟಿಫಿಕೇಶನ್ ಆಗುವವರೆಗೂ ಕಾಯಬೇಕು. ನೋಟಿಫಿಕೇಶನ್ ಆದ ನಂತರ ಅವರು ಬಹಳಷ್ಟು ಟೈಮ್ ಅನ್ನ ಕೊಡಲ್ಲ ಸ್ಟಡಿ ಮಾಡ್ಲಿಕ್ಕೆ. ಕೇವಲ ಅವ್ರು ಕೊಡುವಂತದೇ ಒಂದು ತಿಂಗಳು ಅಥವಾ 1.5 ತಿಂಗಳು, ಅಷ್ಟರಲ್ಲಿ ಕಂಪ್ಲೀಟ್ ಸಿಲೆಬಸ್ ಮುಗಿಸ್ಲಿಕ್ಕೆ ಆಗಲ್ಲ. ಅದಕ್ಕಾಗಿ ನೀವು ಈಗಿನಿಂದನೇ ಏನಾದ್ರು ತಯಾರಿನ ಮಾಡ್ಕೊಂಡಿದ್ರಿ ಅಂದ್ರೆ ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚೆನೆ ನೀವು ತಯಾರಿಯನ್ನ ನಡೆಸ್ತಾ ಇದ್ರಿ ಅಂತ ನಿಮ್ಗೆ ಈಸಿ ಆಗತ್ತೆ. ಈ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಸೈಕಾಲಜಿ ಇವೆಲ್ಲ ಕಾಮನ್ ಸಬ್ಜೆಕ್ಟ್ ಇರುತ್ತೆ, ಏನು ಚೇಂಜಸ್ ಇರಲ್ಲ. ನೀವು ಈಗಾಗಲೇ ಓದಿರ್ತೀರಿ, ಅದನ್ನ ರಿವಿಷನ್ ಮಾಡಬೇಕು, ಟೆಸ್ಟ್ ಗಳನ್ನ ಅಟೆಂಡ್ ಮಾಡಬೇಕು, ಓಲ್ಡ್ ಕ್ವಶನ್ಸ್ ಪೇಪರ್ ಗಳನ್ನ
ನೋಡ್ತಾ ಇರಬೇಕು. ಯಾವಾಗಲೂ ನಾವು ನೋಟಿಫಿಕೇಶನ್ ಆಗಲಿ ಅಂತ ತಿಳ್ಕೊಂಡು ಕಾಯಬಾರ್ದು. ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚೆನೆ ಏನಾಗಬೇಕು ಅಂದ್ರೆ ನಮ್ಮ ತಯಾರಿಯಲ್ಲಿ ನಾವು ಇರಬೇಕು ಅಂತ ತಿಳಿಸ್ತಾ, ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲರೂ ಒಂದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದ.